10 ತಿಂಗಳ ಬಳಿಕ ಮತ್ತೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬಣ್ಣ ಹಚ್ಚಿದ್ದಾರೆ. ಡೆವಿಲ್ ಸಿನಿಮಾದ ಶೂಟಿಂಗ್ ನಲ್ಲಿ ನಟ ದರ್ಶನ್ ಭಾಗಿಯಾಗಿದ್ದಾರೆ. ಮೈಸೂರಲ್ಲಿ ಇವತ್ತಿಂದ ಡೆವಿಲ್ ಚಿತ್ರೀಕರಣ ಮತ್ತೆ ಶುರುವಾಗಿದೆ. ಬಣ್ಣ ಹಚ್ಚೋ ಮೊದಲು ಚಾಮುಂಡಿ ತಾಯಿಗೆ, ತಾವು ಬಹಳ ನಂಬುವಂತಹ ಚಾಮುಂಡಿ ತಾಯಿಗೆ ದರ್ಶನ್ ಪೂಜೆ ಸಲ್ಲಿಸಿದ್ದಾರೆ. ಮೈಸೂರಿನಲ್ಲಿ 4 ದಿನಗಳ ಕಾಲ ಶೂಟಿಂಗ್ ನಡೆಯಲಿದೆ. ಇವತ್ತಿಂದ ದರ್ಶನ್ ಶೂಟಿಂಗ್ ನಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇದೇ ಶೂಟಿಂಗ್ ನಲ್ಲಿ ಭಾಗಿಯಾಗಿದ್ದಾಗಲೇ ದರ್ಶನ್ರನ್ನ ಮೈಸೂರಿನ ಹೋಟೆಲ್ ಒಂದರಿಂದ ಪೊಲೀಸರು ಅರೆಸ್ಟ್ ಮಾಡಿ ಕರೆತಂದಿದ್ರು. ಅದಾದ ನಂತರ ಇವತ್ತು ಮತ್ತೆ ಅವರು ಎಲ್ಲ ಸಂಕಷ್ಟಗಳಿಂದ ಹೊರಗೆ ಬಂದು ತಾಯಿ ಚಾಮುಂಡೇಶ್ವರಿಯ ದರ್ಶನ ಪಡೆದುಕೊಂಡ ನಂತರ ಮತ್ತೆ ಡೆವಿಲ್ ಸಿನಿಮಾಗಾಗಿ ಬಣ್ಣ ಹಚ್ಚಿದ್ದಾರೆ. ಇವತ್ತು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಅವರು ಭೇಟಿ ಕೊಟ್ಟು ತಾಯಿಗೆ ನಮಿಸಿರುವಂತಹ ವಿಡಿಯೋಸ್ ಗಮನಿಸ್ತಾ ಇದ್ದೀರಾ. ಹಲವು ಸಂದರ್ಭಗಳಲ್ಲಿ ನಟ ದರ್ಶನ್ ಅವ್ರಿಗೆ ಖುಷಿಯಾದಾಗ ಅಥವಾ ಸಂಕಷ್ಟ ಎದುರಾದಾಗ ಸಹಜವಾಗಿ ಅವರು ಚಾಮುಂಡಿ ಬೆಟ್ಟಕ್ಕೆ ಭೇಟಿ ಕೊಡ್ತಾ ಇರ್ತಾರೆ. ದರ್ಶನ್ರ ಇಷ್ಟ ದೇವತೆ ಚಾಮುಂಡೇಶ್ವರಿ. ಚಾಮುಂಡೇಶ್ವರಿಗೆ ಮೊದಲು ಅವರು ಪೂಜೆ ಸಲ್ಲಿಸಿ ನಮಿಸಿ ಅದಾದ್ಮೇಲೆ ಈಗ ದರ್ಶನ್ ಅಲ್ಲಿಂದ ಶೂಟಿಂಗ್ಗೆ ತೆರಳಿರುವಂತಹ ವಿಡಿಯೋ ನೀವಿಲ್ಲಿ ಗಮನಿಸ್ತಾ ಇರೋದು. 4 ದಿನಗಳ ಶೆಡ್ಯೂಲ್ ಇಲ್ಲಿ ಶೂಟಿಂಗ್ ಅಂತ ಹೇಳಲಾಗ್ತಾ ಇದೆ. ಸುಮಾರು ಹತ್ತತ್ರ ಒಂದು 150 ದಿನಗಳಿಗ ಅಧಿಕ ಆಗಿರ್ಬೋದು, ಹತ್ತತ್ರ 200 ದಿನ. ಅದಾದ್ಮೇಲೆ ದರ್ಶನ್ ಮತ್ತೆ ಬಣ್ಣ ಹಚ್ಚೋದಕ್ಕೆ ಮುಂದಾಗಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ 100 ದಿನಗಳಿಗೂ ಅಧಿಕ ಕಾಲ ಅವರು ಜೈಲುವಾಸದಲ್ಲಿರಬೇಕಾಯಿತು. ಜಾಮೀನು ಪಡ್ಕೊಂಡು ಹೊರಗೆ ಬಂದ ನಂತರ ಬೆನ್ನು ನೋವಿನ ಸಮಸ್ಯೆ ಅವರನ್ನು ಬಹಳ ತೀವ್ರವಾಗಿ ಕಾಡ್ತಾ ಇತ್ತು. ಮತ್ತು ಹೊರಗೆಲ್ಲೂ ಬೆಂಗಳೂರಿನ ವ್ಯಾಪ್ತಿಯಿಂದ ಹೊರಗೋಡಾಡಬೇಕು ಅಂದರೆ ಕೋರ್ಟ್ನ ಗಮನಕ್ಕೆ ತರಬೇಕಾಗಿತ್ತು. ಈಗ ಆ ಷರತ್ತು ಕೂಡ ಸಡಿಲಿಕೆ ಆಗಿದೆ. ದೇಶ ಬಿಟ್ಟು ಹೊರಗೆ ಹೋಗೋ ಆಗಿದ್ರೆ ಮಾತ್ರ ಕೋರ್ಟ್ ಗಮನಕ್ಕೆ ತರಬೇಕು ಅನ್ನೋದಿದೆ. ಸ್ವಲ್ಪ ಪರಿಸ್ಥಿತಿ ಒಂದು ಹಂತಕ್ಕೆ ತಿಳಿಯಾಗಿರೋದ್ರಿಂದ ಇದೀಗ ನಟ ದರ್ಶನ್ ಮತ್ತೆ ಡೆವಿಲ್ ಸಿನಿಮಾದ ಚಿತ್ರೀಕರಣದಲ್ಲಿ ಭಾಗಿಯಾಗಿದ್ದಾರೆ. ಹಲವು ದಿನಗಳ ಬಳಿಕ ಮತ್ತೆ ದರ್ಶನ್ ಬಣ್ಣ ಹಚ್ಚಿದ್ದಾರೆ. ಆದರೆ ಅದಕ್ಕೂ ಮುಂಚೆ ನಾಡ ಅಧಿದೇವತೆ ಚಾಮುಂಡೇಶ್ವರಿ ತಾಯಿಯ ಆಶೀರ್ವಾದ ಪಡೆಯೋದನ್ನ ನಟ ದರ್ಶನ್ ಮರ್ತಿಲ್ಲ. ಇವತ್ತಿಂದ ಶೂಟಿಂಗ್ ನಲ್ಲಿ ದರ್ಶನ್ ಭಾಗಿಯಾಗ್ತಾ ಇದ್ದಾರೆ. ಡೆವಿಲ್ ಇಸ್ ಬ್ಯಾಕ್. 10 ತಿಂಗಳ ಹಿಂದೆ ಮೈಸೂರಿನಲ್ಲಿ ಡೆವಿಲ್ ಚಿತ್ರೀಕರಣ ನಡೀತಾ ಇತ್ತು. ಅಂದ್ರೆ ಅವಾಗ ಶುರುವಾಗಿತ್ತು ಆಗಷ್ಟೇ. ಹೆಚ್ಚಿನ ಭಾಗದ ಚಿತ್ರೀಕರಣ ಇನ್ನೂ ಆಗಿರಲಿಲ್ಲ. ಶೂಟಿಂಗ್ ಶುರುವಾಗಿತ್ತು, ಶೂಟಿಂಗ್ ಚಾಲನೆಗೊಂಡಿತ್ತು ಅದಾಗಲೇ. ಆಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅರೆಸ್ಟ್ ಆಗ್ತಾರೆ. ಇಡೀ ರಾಜ್ಯ, ಅವರ ಅಭಿಮಾನಿಗಳು ಒಂದು ರೀತಿ ಶಾಕ್ಗೆ ಒಳಗಾದಂಥ ಕ್ಷಣ ಅದು. ಕೊಲೆ ಕೇಸೊಂದರಲ್ಲಿ, ರೇಣುಕಾಸ್ವಾಮಿಯ ಕೊಲೆ ಕೇಸಲ್ಲಿ ನಟ ದರ್ಶನ್ರನ್ನ ಬಂಧಿಸಲಾಗುತ್ತೆ. ಮೈಸೂರಿಗೆ ಬಂದು ಬೆಂಗಳೂರಿನ ಪೊಲೀಸರು ದರ್ಶನ್ರನ್ನ ಅರೆಸ್ಟ್ ಮಾಡಿದ್ರು. ಮೈಸೂರಿನಲ್ಲೇ ಶೂಟಿಂಗ್ ಇದ್ದಿದ್ರಿಂದ ದರ್ಶನ್ ಮೈಸೂರಿನ ಹೋಟೆಲ್ ಒಂದರಲ್ಲೇ ತಂಗಿದ್ರು. ಆ ಮಾಹಿತಿ ಪಡ್ಕೊಂಡ ಪೊಲೀಸರು, ಬೆಂಗಳೂರು ಪೊಲೀಸರು ಮೈಸೂರಿಗೆ ಹೋಗಿ ದರ್ಶನ್ರನ್ನ ಅಲ್ಲಿಂದ ಅರೆಸ್ಟ್ ಮಾಡಿಕೊಂಡು ಕರೆ ತಂದಿದ್ರು. ಕಳೆದ ಜೂನ್ 11ರಂದು ಮೈಸೂರಿನಲ್ಲಿ ದರ್ಶನ್ ಬಂಧನ ಆಗಿತ್ತು. ಜೂನ್ 11ನೇ ತಾರೀಕು ಮೈಸೂರಿನಿಂದ ಪೊಲೀಸರು ಅವರನ್ನು ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಬಂದಂಥ ದಿನ. ಆಗ ಡೆವಿಲ್ನ ಶೂಟಿಂಗ್ ಅರ್ಧಕ್ಕೆ ನಿಂತು ಹೋಗಿತ್ತು. ಯಾಕೆಂದರೆ ದರ್ಶನ್ರ ಈ ಕೇಸ್ ಮುನ್ನೆಲೆಗೆ ಬರ್ತಿದ್ದ ಹಾಗೆ ದರ್ಶನ್ರನ್ನ ಕಸ್ಟಡಿಗೆ ಒಪ್ಪಿಸಲಾಯಿತು, ಜೈಲಿನಲ್ಲಿರಬೇಕಾಯಿತು. ಹೀಗಾಗಿ ಅರ್ಧಕ್ಕೆ ನಿಂತು ಹೋಗಿತ್ತು. ಸಿನಿಮಾದ ಚಿತ್ರೀಕರಣ ಸದ್ಯ ರೆಗ್ಯುಲರ್ ಬೇಲ್ ಮೇಲೆ ಈಗ ಹೊರಗೆ ಬಂದಿರೋದ್ರಿಂದ ಆರಂಭ ಆಗಿದೆ. 10 ತಿಂಗಳ ಬಳಿಕ ಮತ್ತೆ ಬಣ್ಣದ ಬದುಕಿಗೆ ದಾಸ ಮರಳಿದ್ದಾರೆ. ಮೈಸೂರಲ್ಲಿ 4 ದಿನಗಳ ಕಾಲ ಶೂಟಿಂಗ್ ನಡೀತಾ ಇದೆ. ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಡೆವಿಲ್ ಚಿತ್ರೀಕರಣ ನಡೆಯುತ್ತೆ. ಇವತ್ತು ಮೊದಲ ದಿನ ಡೆವಿಲ್ ಶೂಟಿಂಗ್ನಲ್ಲಿ ದರ್ಶನ್ಗಾಗಿ ಭಾಗಿಯಾಗಿದ್ರು. ಮಾರ್ಚ್ 15ರಂದು ಲಲಿತ್ ಮಹಲ್ ಪ್ಯಾಲೇಸ್ನಲ್ಲಿ ಶೂಟಿಂಗ್ ಇದೆ. ಅದು ಈ ಶೆಡ್ಯೂಲ್ ಅಂದರೆ 4 ದಿನದ್ದು ಕೊನೆ ಅಂತ್ಯ. ಮೈಸೂರಿನ ಸರ್ಕಾರಿ ಅತಿಥಿ ಗೃಹದಲ್ಲಿ 3 ದಿನಗಳ ಕಾಲ ಶೂಟಿಂಗ್ ಇದೆ. ಬಳಿಕ ಲಲಿತ್ ಮಹಲ್ ಪ್ಯಾಲೇಸ್ನಲ್ಲಿ 1 ದಿನದ ಶೂಟಿಂಗ್ನಲ್ಲಿ ಭಾಗಿಯಾಗ್ತಾರೆ. ಭದ್ರತೆಗಾಗಿನೇ 1.64 ಲಕ್ಷ ರೂಪಾಯಿಯನ್ನ ಡೆವಿಲ್ ಚಿತ್ರತಂಡ ಕಟ್ಟಿತ್ತು. ಒಂದೊಂದು ಪಾಳಿಯಲ್ಲಿ 10 ಜನ ಪೊಲೀಸರು ಭದ್ರತೆಗೆ ಅಂತ ಹೇಳಿ ನಿಯೋಜನೆ ಆಗಿದ್ದಾರೆ. ಅಲ್ಲದೆ ಬೌನ್ಸರ್ಸ್ಗಳನ್ನು ಕೂಡ ನೇಮಕ ಮಾಡಿಕೊಂಡಿದೆ ಚಿತ್ರತಂಡ. ಸರ್ಕಾರಿ ಅತಿಥಿ ಗೃಹದ ಸುತ್ತ ಗೇಟನ್ನು ಕ್ಲೋಸ್ ಮಾಡಿದ್ದಾರೆ. ಭಾರಿ ಪೊಲೀಸ್ ಭದ್ರತೆ ಹಾಕಿದ್ದಾರೆ. ಪೊಲೀಸರನ್ನ ಹೊರತುಪಡಿಸಿ ಯಾರಿಗೂ ಕೂಡ ಅಲ್ಲಿ ಅನುಮತಿ ಇಲ್ಲ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ನಮ್ಮ ಮೈಸೂರಿನ ಪ್ರತಿನಿಧಿ ರವಿ ಪಾಂಡವಪುರ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರವಿ, ಆಲ್ಮೋಸ್ಟ್ 10 ತಿಂಗಳ ಬಳಿಕ ಡೆವಿಲ್ ಇಸ್ ಬ್ಯಾಕ್. ದರ್ಶನ್ ಚಿತ್ರೀಕರಣದಲ್ಲಿ ಭಾಗಿಯಾಗಿದ್ದಾರೆ. ಮೊದಲ ದಿನದ ಚಿತ್ರೀಕರಣ ಆಫ್ಟರ್ ದಿ ಲಾಂಗ್ ಗ್ಯಾಪ್. ಹೇಗಾಯ್ತು ಇವತ್ತಿನ ಚಿತ್ರೀಕರಣ?
ವಿಜಯ್, ಸತತ 10 ತಿಂಗಳ ಬಳಿಕ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇವತ್ತು ಬಣ್ಣವನ್ನ ಮುಖಕ್ಕೆ ಹಚ್ಚಿ ಚಿತ್ರೀಕರಣದಲ್ಲಿ ಪಾಲ್ಗೊಂಡಿದ್ರು. ನೇರವಾಗಿ ನಾಡ ಅಧಿದೇವತೆ ಚಾಮುಂಡಿ ತಾಯಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ಅವರು ಚಿತ್ರೀಕರಣ ಸ್ಥಳವಾದಂತಹ ಸರ್ಕಾರಿ ಅತಿಥಿ ಗೃಹಕ್ಕೆ ಆಗಮಿಸಿದ್ರು. ಸರ್ಕಾರಿ ಅತಿಥಿ ಗೃಹದಲ್ಲಿ ಇಂದಿನಿಂದ 3 ದಿನಗಳ ಕಾಲ ಮತ್ತೆ 1 ದಿನ ಲಲಿತಾ ಮಹಲ್ ಪ್ಯಾಲೇಸ್ ಆವರಣದಲ್ಲಿ ಚಿತ್ರದ ಚಿತ್ರೀಕರಣ ನಡೀತೆ. ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಪರ್ಮಿಷನ್ ಅನ್ನು ತೆಗೆದುಕೊಂಡಿದ್ದಾರೆ. ಇದಕ್ಕಾಗಿ ನಗರ ಪೊಲೀಸ್ ಉಪ ಆಯುಕ್ತರ ಆದಂತಹ ಮುತ್ತುರಾಜ್ ಅವರ ಬಳಿ ಅವರು ಮನವಿ ಪತ್ರವನ್ನು ಸಲ್ಲಿಸಿ ಪಾಳಿಗೆ 10 ಮಂದಿ ಅಂತೆ ಒಟ್ಟು 32 ಮಂದಿ ಪೊಲೀಸರನ್ನ ನಿಯೋಜನೆ ಮಾಡಿಸ್ಕೊಂಡಿದ್ದಾರೆ. ಇದಕ್ಕಾಗಿ ಅವರು 1,62,000 ರೂಪಾಯಿ ಠೇವಣಿ ಅನ್ನೋ ಹಣವನ್ನು ಕೂಡ ದರ್ಶನ್ ಅವರ ಭದ್ರತೆಗಾಗಿ ಇಟ್ಟಿದ್ದಾರೆ. ಇದರ ಜೊತೆಗೆ ಅವರು ಖಾಸಗಿ ಅಂಗರಕ್ಷಕರನ್ನು ಕೂಡ ಇಟ್ಕೊಂಡಿದ್ದಾರೆ. ನೇರವಾಗಿ ಬೆಳಿಗ್ಗೆ 10 ಗಂಟೆ ಸುಮಾರಿಗೆ ಚಾಮುಂಡಿ ಬೆಟ್ಟದಿಂದ ಸರ್ಕಾರಿ ಅತಿಥಿ ಗೃಹಕ್ಕೆ ಬಂದಂತಹ ನಟ ದರ್ಶನ್ ಅವರು ಚಿತ್ರೀಕರಣದಲ್ಲಿ ಪಾಲ್ಗೊಂಡಿದ್ರು. ಸತತ 10 ತಿಂಗಳ ಬಳಿಕ ಅವರ ಆರೋಗ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳು ಕಾಡಿದ್ವು. ಬೆನ್ನಿನ ಸಮಸ್ಯೆ ಇತ್ತು, ಹೀಗಾಗಿ ಟ್ರೀಟ್ಮೆಂಟ್ ಅನ್ನ ಪಡೆದುಕೊಳ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಾಹಸ ದೃಶ್ಯಗಳು ಹಾಗೂ ಅತಿ ಹೆಚ್ಚು ರಿಸ್ಕ್ ತೆಗೆದುಕೊಳ್ಳುವಂತಹ ಒಂದಷ್ಟು ದೃಶ್ಯಗಳಿಗೆ ಕಡಿವಾಣವನ್ನು ಹಾಕಲಾಗಿತ್ತು. ಇವತ್ತು ಕೂತು ಹಾಗೂ ಒಂದಷ್ಟು ಸಂಭಾಷಣೆ ಇರುವಂತಹ ಸಣ್ಣ ಪುಟ್ಟ ಸೀನ್ಗಳನ್ನು ಮಾಡುವಂತಹ ಶೂಟಿಂಗ್ ಪಾತ್ರಗಳಿತ್ತು. ಆ ಪಾತ್ರಗಳನ್ನು ಇವತ್ತು ಯಶಸ್ವಿಯಾಗಿ 10 ತಿಂಗಳ ಬಳಿಕ ನಟ ದರ್ಶನ್ ಅವರು ನಿರ್ವಹಿಸಿದ್ದಾರೆ. ಇನ್ನು ಈ ಸರ್ಕಾರಿ ಅತಿಥಿ ಗೃಹಕ್ಕೆ ಸರ್ಪಗಾವಲನ್ನು ಹಾಕಲಾಗಿತ್ತು. ಯಾರಿಗೂ ಕೂಡ ಪ್ರವೇಶವನ್ನ ನೀಡಿರಲಿಲ್ಲ. ಕಾರಣ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅಲ್ಲೊಂದಷ್ಟು ನ್ಯೂಸೆನ್ಸ್ನ ಕ್ರಿಯೇಟ್ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಎಲ್ಲರನ್ನೂ ಕೂಡ ತಡೆಯುವಂಥ ಕೆಲಸಕ್ಕೆ ಮುಂದಾಗಿದ್ರು. ಜೊತೆಗೆ ಅಲ್ಲಿ ಅಂಗರಕ್ಷಕರು ಮತ್ತು ಪೊಲೀಸರು ಸೂಕ್ತ ಬಿಗಿ ಪೊಲೀಸ್ ಭದ್ರತೆಯನ್ನು ಕೂಡ ಒದಗಿಸಿದ್ರು. ಅಂದರೆ 10 ತಿಂಗಳ ಬಳಿಕ ಡೆವಿಲ್ ಚಿತ್ರದ ಚಿತ್ರೀಕರಣದಲ್ಲಿ ನಟ ದರ್ಶನ್ ಭಾಗಿಯಾಗಿದ್ರೆ ಇತ್ತ ತನ್ನ ಇಷ್ಟ ದೇವತೆ ನಾಡ ಅಧಿದೇವತೆ ಚಾಮುಂಡಿ ತಾಯಿಯ ದರ್ಶನವನ್ನು ಪಡೆದುಕೊಂಡು ಬಣ್ಣ ಹಚ್ಚಿದ್ದು ಇಲ್ಲಿ ವಿಶೇಷವಾಗಿತ್ತು. ಇವತ್ತು ನಾಳೆ ಹಾಗೂ ನಾಳಿದ್ದು 3 ದಿನಗಳ ಕಾಲ ಇಲ್ಲಿ ಚಿತ್ರೀಕರಣ ನಡೆಯುತ್ತೆ. ಚಿತ್ರೀಕರಣದ ಬಳಿಕ ನ್ಯಾಯಾಲಯದ ಆದೇಶದ ಅನ್ವಯ 3 ದಿನ ಚಿತ್ರೀಕರಣ ಮುಗಿಸಿ ಅವರು ನೇರವಾಗಿ ಬೆಂಗಳೂರಿಗೆ ತೆರಳಿದ್ದಾರೆ. ವಿಜಯ್, ಥ್ಯಾಂಕ್ ಯು ರವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.